ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾ. ಸಿಡುಕದಾತನ ವಂಶೋದ್ಧಾರಕರು ಬರಬೇಕು. ಏನು ಸಂಸಾರ ಸಮೇತ ಬಂದ್ಬಿಟ್ಟಿದ್ದೀರಿ? ನನ್ನ ತಂಗಿನ ಬಿಟ್ಟು ಹೋಗಕ್ ಬಂದೆ. ಓಹೋ, ಯಾಕೆ ತವರು ಮನೆಯಿಂದ ಇಷ್ಟು ಬೇಗ ವಾಪಸ್ ಕಳಿಸ್ಬಿಟ್ರ? ಅಲ್ಲ, ಇನ್ನೊಂದು 4 ದಿವಸ ಇಟ್ಕೊಂಡು ಉಪಚಾರ ಮಾಡಿ ಕಳಿಸ್ಬೇಕು ತಾನೆ? ಆಯ್ತು, ಈಗ ಒಂದು ವೇಳೆ ನಾನು ಇವಳನ್ನ ನಮ್ಮನೆ ಒಳಗೆ ಸೇರಿಸ್ಕೊಳ್ಳೋದಿಲ್ಲ ಅಂದ್ರೆ ಏನು ಮಾಡ್ತೀರಾ? ಬಾಬಾ, ನಿಮಗಾದ್ರೂ ಕಾಳಜಿ ಬೇಡವಾ? ಪ್ರೀತಿ ಮದುವೆಯಾಗಿ ಮನೆ ತುಂಬಿಸ್ಕೊಂಡಿದ್ದೆ. ಇವಳು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದಾಳಲ್ವಾ? ಅದು ಸಮರ್ಥ್, ನನಗೆ ಗೊತ್ತಿರಲಿಲ್ಲ. ಈಗಂದ್ರೆ ಹೇಗೆ ಬಾಬಾ? ರಾತ್ರಿ ಹಂಗೆ ಬಿಟ್ಟು ಬಂದ್ರೆ ಅವಳು ಏನು ಮಾಡ್ತಾಳೆ ಅನ್ನೋ ಒಂದು ಸಣ್ಣ ಯೋಚನೆನೂ ಬೇಡವಾ ನಿಮಗೆ? ನಿಮ್ಮ ತಂದೆ ಹೀಗೆ ಮಾಡೋದು ಆಶ್ಚರ್ಯ ಅಲ್ಲ. ಅವ್ರೇನು ಅಂತ ಎಲ್ರಿಗೂ ಗೊತ್ತು. ಆದ್ರೆ ನೀವು ಹೀಗೆ ಮಾಡ್ಬೋದಾ? ಏನು ಹಾಗಂದ್ರೆ ನಾಲ್ಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿದ್ರೆ ಒಳ್ಳೇದು. 4 ಜನದ ಮುಂದೆ ಮರ್ಯಾದೆಯಿಂದ ಬದುಕಿರೋ ನಾನು ಈ ಜಗನ್ನಾಥನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೀವು ಹೇಳಿ ಬಾಬಾ, ನೀವು ಮಾಡಿ ಸರಿನಾ? ಏಯ್, ಅವನ ಹತ್ರ ಏನು ಮಾತಾಡ್ತೀಯ? ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮಾತು ಕ್ಯಾರೆ ಅಂತಿಲ್ಲ ನೀನು. ಅವ್ರನ್ನ ಮಾತಾಡ್ತೀಯ? ಏಯ್ ಕೇಳಿಸ್ಕೊ, ಈಗ ನಿನ್ ತಂಗಿನ ನಮ್ಮ ಮನೆ ಒಳಗೆ ಸೇರಿಸ್ಕೊಳ್ದೆ ಇದ್ರೆ ಏನಯ್ಯ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ನೋಡಿ, ನಿಮ್ಮ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಬಾಯಿ ಬಿಟ್ಟು ಹೇಳದೇ ಇದ್ರು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡೆ. ನಿಮ್ಗೆ ಅರ್ಥ ಆದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನಿವಾಗ ನಿಮ್ಮ ಭಾಷೆಯಲ್ಲೇ ಮಾತಾಡಬೇಕಾಗತ್ತೆ. ದೊಡ್ಡ ಮನುಷ್ಯ ಬಂದ್ಬಿಟ್ಟ ಹೇಳೋದಕ್ಕೆ. ಏಯ್, ಏನ್ ಮಾಡ್ತೀಯ ನೀನು? ಏನೋ ಮಾಡ್ತೀಯ ನೀನು? ಅಷ್ಟು ಬೇಗ ಮರ್ತ್ಬಿಟ್ರಿ? ಕಳೆದ ಸಲ ಪೊಲೀಸ್ ಸ್ಟೇಷನ್ನಿಂದ ಬರೀ ಫೋನ್ ಬಂದಿತ್ತಷ್ಟೆ. ನೀವೇನಾದ್ರೂ ಈಗ ನನ್ನ ತಂಗಿನ ಮನೆ ಒಳಗೆ ಬಿಟ್ಕೊಳ್ಳಿಲ್ಲ ಅಂತಂದ್ರೆ ಪೊಲೀಸವರೇ ಬರ್ತಾರೆ. ಮಾವ, ಮಾವ, ಇಷ್ಟೊಂದು ಚಳಿ ಬೇರೆ. ಎಲ್ಲಿ ಹೋದ್ರು ಮಾವ? ಸ್ವಲ್ಪ ಹೊತ್ತು ಅವ್ರ ಪಾಡಿಗೆ ಅವರಿದ್ದಿದ್ರೆ ಕೋಪ ಕಮ್ಮಿ ಆಗ್ಬೋದು ಅಂದ್ಕೊಂಡಿದ್ದೆ. ತಪ್ಪಾಯ್ತು ಅನ್ಸುತ್ತೆ. ನಾನಾಗೆ ಹೋಗಿ ಅವ್ರ ಹತ್ರ ಮಾತಾಡಿ ಕ್ಷಮೆ ಕೇಳಿದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ವೋ ಏನೋ. ಏನು ಮಾಡಲಿ ಈಗ? ತುಳಸಿ ಎಲ್ಲ ಬಂದತಣ? ಊರಿಗೆ ಮುಂಚೆ ನನ್ನನ್ನು ಬಂದು ಕರೀತಿದ್ದ, ಇವತ್ತು ವಾಕಿಂಗ್ ಬರಲ್ವಂತ? ಅಣ್ಣ, ಮಾವ ಕಾಣಿಸ್ತಾ ಇಲ್ಲ. ಕಾಣ್ತಿಲ್ಲ ಅಂದ್ರೆ? ನಿನ್ನೆ ಸಂಧ್ಯಾ ಬಂದಿದ್ಲು. ಬೆಳಗ್ಗೆ ಮನೇಲಿ ಸ್ವಲ್ಪ ಗಲಾಟೆ ಆಯ್ತು. ಅವ್ರು ನೊಂದ್ಕೊಂಡಿದ್ರು. ರೂಮಲ್ಲಿದ್ದಾರೆ ಅನ್ಕೊಂಡ್ರೆ ಎಲ್ಲೂ ಕಾಣ್ತಾ ಇಲ್ಲ. ಹೀಗೆ ನನ್ಗೆ ಹೇಳ್ದೆ ಯಾವತ್ತೂ ಎಲ್ಲೂ ಹೋದವ್ರಲ್ಲ. ನನಗೆ ಗಾಬರಿ ಆಗ್ತಾ ಇದೆ. ಗಾಬರಿ ಮಾಡ್ಕೋಬೇಡಮ್ಮ, ಎಲ್ಲೇ ಇರ್ತಾನೆ. ನಾನು ನೋಡ್ತೀನಿ, ನೀವು ಒಳಗೆ ಹೋಗು. ಚಿಕ್ಕ ಯಜಮಾನ್ರು ಅವ್ರು ಬರ್ತಾರೆ ಪಾಪಮ್ಮ, ನೀವು ಬರ್ಸಿ. ಅಭಿ, ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದ ಕಾಲ್ ಆದರೆ ರಿಸೀವ್ ಮಾಡು, ಪರವಾಗಿಲ್ಲ. ಏನೋ ತುಂಬ ಅರ್ಜೆಂಟ್ ಇರಬೇಕು. ಇಲ್ಲ ಚಿಕ್ಕಮ್ಮ, ಇಟ್ಸ್ ಓಕೆ, ನಾನು ಆಮೇಲೆ ಅಟೆಂಡ್ ಮಾಡ್ತೀನಿ. ಮಾವ,
ಕೆಫೆ ಹೇಗೆ ನಡೀತಿದೆ? ಹೇಳಿ ಮಾವ. ರೀ, ಮಾವನ ಹತ್ರ ಮಾತಾಡಿದ್ರೆ ನಿಮ್ಗೇನು ಸಮಸ್ಯೆ ಇಲ್ಲ ತಾನೆ? ಚಿನ್ನ ನಮ್ ದತ್ತಣ್ಣ ನೋಡ್ದ ಇಲ್ವಲ್ಲ? ಪಾರ್ಕು, ಸೀನಿಯರ್ ಕ್ಲಬ್ಬು, ಲೈಬ್ರರಿ ಬಿಟ್ರೆ ನಮ್ ದತ್ತಣ್ಣ ಹೋಗೋದು ಪಂಚಾಯಿತಿಗೆ ಮಾತ್ರ. ಅದು ಇಷ್ಟು ಬೇಗ ಬೇರೆ ಎಲ್ಲಿ ಹೋಗೋಕ್ ಸಾಧ್ಯ? ಮನೆಯಲ್ಲೂ ಹೇಳಿಲ್ಲ, ನನಗೂ ಒಂದು ಮಾತು ಹೇಳಿಲ್ಲ. ಹಾ ತುಳಸಿ, ಹೇಳಮ್ಮ. ನಾ ಇಲ್ಲೇ ಪಾರ್ಕಲ್ಲೇ ಇದ್ದೇನೆ. ಮಾವ ಸಿಕ್ಕದ್ರ? ಇಲ್ಲಮ್ಮ, ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ನಾನು ಸುಮಾರು ಜನರನ್ನು ಕೇಳಿದೆ, ಯಾರು ನೋಡಿಲ್ಲ ಅಂದ್ರು. ನನಗೂ ದಾರಿಯಲ್ಲಿ ಎಲ್ಲೂ ಸಿಗಲಿಲ್ಲ. ಅಲ್ಲಮ್ಮ, ಹೀಗೆ ಫೋನ್ ಮನೆಯಲ್ಲಿ ಬಿಟ್ಟು ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ಏನ್ ಮಾಡ್ಬೇಕು ಹೇಳು? ಎಲ್ಲ ನಂದೇ ತಪ್ಪಣ್ಣ. ನೆನ್ನೆ ಮನೆಗೆ ಲೇಟಾಗಿ ಬಂದೆ, ಅವ್ರ ಆಚೆ ತಿನ್ನೋ ಹಾಗಾಯ್ತು. ಸಾಲದ್ದಕ್ಕೆ ಸಂಧ್ಯಾ ಮನೇಲಿರೋದನ್ನ ಅವರಿಂದ ಮುಚ್ಚಿಟ್ಟೆ. ತುಳಸಿ, ಟೆನ್ಷನ್ ಮಾಡ್ಕೋಬೇಡಮ್ಮ. ದತ್ತಣ್ಣ ಹೇಗೆ ಅಂತ ನೀನು ಗೊತ್ತು ತಾನೆ. ಅವನು ಇಲ್ಲೇ ಎಲ್ಲೋ ಇರ್ತಾನೆ, ತಮ್ಮನ್ನು ಸ್ವಲ್ಪ ಆಟ ಆಡಿಸ್ತಾನಷ್ಟೇ. ನೋಡು, ನಾನು ಅವನು ಕರ್ಕೊಂಡೇ ಮನೆಗೆ ಬರೋದು. ನೀನೇನು ಹೆದರ್ಕೋಬೇಡ, ಆಯ್ತಾ? ಸರಿಣ್ಣ, ಅವ್ರು ಸಿಕ್ಕಿದ್ರೆ ತಕ್ಷಣ ನಂಗೆ ಫೋನ್ ಮಾಡಿ. ಆಯ್ತಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.